ನಮಸ್ಕಾರ ವೀಕ್ಷಕರೇ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ಹೀಗೊಂದು ಜನಪ್ರಿಯ ಗಾದೆ ಮಾತಿದೆ. ಇದರರ್ಥ ಒಂದ್ಸರಿ ಆಡಿದ ಮಾತನ್ನು, ಒಡೆದ ಮುತ್ತನ್ನು ವಾಪಸ್ ಪಡೆಯಲು ಅಸಾಧ್ಯದ ಮಾತು. ಹೀಗೆ ಒಂದ್ಸರಿ ಕಳ್ಕೊಂಡ್ಮೇಲೆ ಸಿಗ್ಲಾರ್ದಂತ 12 ವಸ್ತುಗಳಿದೆ. ಯಾವ ಗೊತ್ತಾ? ಸಮಯ ಮತ್ತು ಆರೋಗ್ಯ. ಸಮಯದ ಬಗ್ಗೆ ನಾವು ಏನು ಮಾಡೋಕ್ಕಾಗದೇ ಇರ್ಬೋದು, ಆದರೆ ಆರೋಗ್ಯದ ಬಗ್ಗೆ ಖಂಡಿತ ಮಾಡ್ಬೋದು. ಆರೋಗ್ಯನ ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಆರೋಗ್ಯನ ಕಾಪಾಡಿಕೊಳ್ಳಲು ಬೇಕು ಆಯುರ್ವೇದದ ಸಲಹೆ. ಆಯುರ್ವೇದದ ಸಲಹೆಗಾಗಿ ಬೇಕು ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ಇನ್ನೇಕೆ ತಡ, ಬನ್ನಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು. ಬನ್ನಿ ಅವರೊಂದಿಗೆ ಚರ್ಚೆ ನಡೆಸೋಣ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಈಗ ಹುಳುಕಲ್ಲಿನ ಸಮಸ್ಯೆ ಅಥವಾ ಕ್ಯಾವಿಟಿ ಪ್ರಾಬ್ಲಮ್ಸ್ ಅಂತ ಏನ್ ಕರಿತೀವಿ, ಅದು ಕೂಡ ತುಂಬಾ ಜನರಲ್ಲಿ ನೋಡ್ತೀವಿ. ಈ ದಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನೀವು ಒಂದು ಸಲಹೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಹಾಗೆ ಇದು ಬರೋ ಕಾರಣಗಳೇನು, ಇದು ಬರೋದಕ್ಕೆ? ನೋಡಿ, ಮುಖ್ಯವಾಗಿ ನಾವು ಶಿಸ್ತು ಅಂತ ಏನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಂಚಿಕೆಗಳನ್ನೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಏನಪ್ಪ ಅಂತಂದರೆ, ಬೆಳಿಗ್ಗೆ ಏಳುವಂಥ ಒಂದು ಶಿಸ್ತು, ನಿಮ್ಮ ದಿನನಿತ್ಯದ ಕಾರ್ಯಕ್ರಮವನ್ನು ನೀವು ಒಂದು ಟೈಮ್ ಟೇಬಲ್ ಹಾಕಿ ವೇಳಾಪಟ್ಟಿ ಹಾಕ್ಕೊಂಡ್ಬಿಟ್ಟು ನೀವು ಅದನ್ನು ನಿಭಾಯಿಸುವಂಥ ಒಂದು ಏನು ಕಾರ್ಯಕ್ರಮವನ್ನು ಮಾಡ್ತೀರಾ, ಅದು ತುಂಬ ಉತ್ತಮವಾದಂಥದ್ದು ಅಂತೇಳಿ ಹೇಳ್ಬೋದು. ಮತ್ತು ಈ ಹಲ್ಲುಗಳಿಗೆ ಸಂಬಂಧಪಟ್ಟಂತೆ ನೀವು ಬೆಳಿಗ್ಗೆ ಎದ್ದ ನಂತರ, ನಾನು ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ದೀನಿ, ಬೇವಿನ ಕಡ್ಡಿಯ ಒಂದು ಬ್ರಷ್ ಮಾಡ್ತಾ ಇದ್ರು ಹಳೆ ಕಾಲದಲ್ಲಿ. ಕಡ್ಡಿಯನ್ನು ತಗೊಂಡ್ಬಿಟ್ಟು ಅದನ್ನ ಅಗದು ಅದರ ರಸವನ್ನ ಕೂಡ ಅವರು ಸೇವಿಸ್ತಾ ಇದ್ರು. ಇದರಿಂದ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಜಂತುಗಳಾಗಲಿ ಅಥವಾ ಕಿಲಿಬಿ ಹುಳುಗಳಾಗಲಿ ಸತ್ತು ಹೋಗ್ತಿತ್ತು. ಮತ್ತು ಬ್ಯಾಕ್ಟೀರಿಯಾ ಫಾರ್ಮೇಷನ್ ಏನಿದೆ ಹಲ್ಲುಗಳಲ್ಲಿ, ಅದು ಕಡಿಮೆ ಆಗ್ತಿತ್ತು. ಈಗ ಎಲ್ಲ ನಾವು ಟೂತ್ ಪೇಸ್ಟು ಪೌಡರ್ಸ್ಗಳನ್ನು ಯೂಸ್ ಮಾಡ್ತೀವಿ. ನಮಗೇನು ತೊಂದರೆ ಆಗುತ್ತೆ ಅಂತಂದರೆ, ಸ್ವಲ್ಪ ಒಂದು 2 to 3 hours ಆದಮೇಲೆ, 2 ಗಂಟೆಗಳ ಕಾಲ ಅದಿರುತ್ತೆ, ಒಂದು ಫ್ರೆಶ್ನೆಸ್ ಆಗಿರುತ್ತೆ. ಮತ್ತು ನಂತರ ನಾವು ಏನೋ ಒಂದು ತಿಂದು ಕುಡಿದಾದ ನಂತರ ಮತ್ತೆ ಅದೇ ಒಂದು ಬ್ಯಾಕ್ಟೀರಿಯಾ ವಸಡು ಮತ್ತು ಹಲ್ಲುಗಳಲ್ಲಿ ಬೆಳೀತಾ ಬರುತ್ತೆ. ಯಾವಾಗಲೂ ಹಲ್ಲುಗಳನ್ನು ತಿಕ್ಕುವಾಗ, ನೀವು ಉಜ್ಜುವಾಗ ಹಲ್ಲುಗಳನ್ನು ನೀವು ಆದಷ್ಟು ವಸಡಿಗೆ ತೊಂದರೆ ಆಗಲಾರದ ಹಾಗೆ ಹಲ್ಲುಗಳನ್ನು ಮಾತ್ರ ನೀವು ಉಜ್ಜಬೇಕು. ಬಹಳ ಮುಖ್ಯವಾದಂಥದ್ದು ಇದು. ಯಾಕಂತಂದರೆ, ವಸಡುಗಳನ್ನು ನೀವು ಯಾವಾಗ ಡ್ಯಾಮೇಜ್ ಮಾಡ್ತೀರಾ ಅಲ್ಲಿಂದ ನಿಮಗೆ ರಕ್ತ ಬರುವಂಥದ್ದು, ಮತ್ತು ಅದಲ್ಲದೆ ವೀಕ್ ಆಗುತ್ತೆ, ಗಮ್ಸ್ ವೀಕ್ ಆಗುತ್ತೆ, ಮತ್ತು ಅಲ್ಲಿ ಕೀವು ತುಂಬಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನೀವು ಆದಷ್ಟು ಹಲ್ಲುಗಳನ್ನು ಉಜ್ಜುವಾಗ ಆದಷ್ಟು ವಸಡಿಗಳಿಗೆ ತೊಂದರೆ ಆಗಲಾರ್ದ ಹಾಗೆ ಹಲ್ಲನ್ನು ಉಜ್ಜಬೇಕು. ನಿಂಬೆಹಣ್ಣನ್ನು ತೆಗೆದುಕೊಂಡು ಅದನ್ನು ಉಪ್ಪನ್ನು ಅದರಲ್ಲಿ ಎದ್ದಿ ನೀವು ಹಲ್ಲನ್ನು ಒಂದು ಸಾರಿ ವಸಡುಗಳಿಗೆ ಸ್ಲೋ ಆಗಿ ರಬ್ ಮಾಡ್ಕೊಳ್ಳಿ. ಈ ಉಪ್ಪು ಮಾತ್ರ ಪುಡಿ ಉಪ್ಪು, ಅದನ್ನು ನೀವು ಯೂಸ್ ಮಾಡಬೇಕು, ಹರಳುಪ್ಪು ಬೇಡ. ಹಲ್ಲುಗಳು ಸ್ವಚ್ಛವಾಗಿರ್ತವೆ ಮತ್ತು ಆದಷ್ಟು ಕ್ಯಾಲ್ಸಿಯಂ ಫಾರ್ಮೇಷನ್ ಆಗುವಂಥ ಹಲ್ಲುಗಳ ಹಿಂಭಾಗದಲ್ಲಿ ಕ್ಯಾಲ್ಸಿಯಂ ಫಾರ್ಮೇಷನ್ ಆಗುತ್ತೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ನಿಮ್ಮ ಆಹಾರವನ್ನು ನೀವು ತೆಗೆದುಕೊಂಡ ನಂತರ ಬಾಯನ್ನು ನೀವೇನು ಮುಕ್ಕಳಿಸ್ತೀರಾ ಅಂದರೆ ಅದನ್ನು ಕ್ಲೀನ್ ಮಾಡ್ಕೊಳ್ತೀರಾ, ಗಾರ್ಗಲ್ ಮಾಡ್ಕೊಳ್ಳೋ ಒಂದು ಅಭ್ಯಾಸವನ್ನು ನೀವು ಇಟ್ಕೊಳ್ಳಿ. ಆದಷ್ಟು ಊಟ ಆದ ನಂತರ ನೀರನ್ನು ಕುಡಿಯೋದು, ಸ್ವೀಟ್ಸ್ ತಿಂದ ನಂತರ ನೀರನ್ನು ಕುಡಿಯೋ ಅಭ್ಯಾಸ ಭಾಳ ಮುಖ್ಯವಾದಂಥದ್ದು. ಮಕ್ಕಳಿಗೆ ನಾವು ಸ್ವೀಟ್ಸು, ಚಾಕ್ಲೇಟ್ಸು, ಆಮೇಲೆ ನಟ್ಸು ಇದೆಲ್ಲ ಕೊಡ್ತೀವಿ. ಅವರು ಅದನ್ನು ತಿಂದ ನಂತರ ಪಾಪ ಅವರಿಗೆ ಗೊತ್ತಾಗಲ್ಲ, ಅವರು ಬಾಯನ್ನು ತೊಳೆಯೋದಿಲ್ಲ. ನೀವು ಆದಷ್ಟು ಬಾಯನ್ನು ಅವರಿಗೆ ತೊಳೆಯೋ ಒಂದು ಪದ್ಧತಿಯನ್ನು ರೂಢಿಸಬೇಕು. ಆದಷ್ಟು ಹೆಚ್ಚಾಗಿ ಅವರು ನೀರಿನ ಕನ್ಸಂಪ್ಷನ್ನು ಮತ್ತು ಬಾಯನ್ನು ತೊಳ್ಕೊಳ್ಳುವ ಒಂದು ಏನು ಕ್ರಿಯೆ ಇದೆ ಅದನ್ನು ಆದಷ್ಟು ಅವರಿಗೆ ನಾವು ಕಲಿಸ್ಕೊಡ್ಬೇಕಾಗುತ್ತೆ. ಮತ್ತು ನೀರಿನಲ್ಲಿ ನಿಂಬೆಹಣ್ಣಿನ ರಸವನ್ನು ಹಿಂಡಿ, ನೀವು ನಿಮ್ಮ ಆಹಾರ ಸೇವನೆಯ ನಂತರ ಒಂದು ಗ್ಲಾಸ್ನಲ್ಲಿ ನಿಂಬೆಹಣ್ಣನ್ನು ರಸವನ್ನು ಹಿಂಡಿ ಅದನ್ನು ಕುಡಿಯೋದ್ರಿಂದ ದುರ್ವಾಸನೆ ಅಂತ ನಾವೇನು ಹೇಳ್ತೀವಿ ಬಾಯಲ್ಲಿ, ಅದು ಕಡಿಮೆ ಆಗುತ್ತೆ. ಆದಷ್ಟು ಲವಂಗದ ನೀರನ್ನು ವಾರಕ್ಕೆ 2 ಸಾರಿ ನೀವು ಲವಂಗವನ್ನು ನೀರಿನಲ್ಲಿ ಹಾಕಿ, 1 ಲೋಟ ಲವಂಗಕ್ಕೆ 2 ರಿಂದ 3 ಲವಂಗವನ್ನು ಹಾಕಿ ಅದನ್ನು ಬಿಸಿ ಮಾಡಿ ಕುದಿಸಿ ಆ ನೀರನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಬಾಯಲ್ಲಿ ಏನು ದುರ್ವಾಸನೆ ಬರುತ್ತೆ ಅದು ಕಡಿಮೆ ಆಗುತ್ತೆ. ಮತ್ತು ಈಗ ನೀವು ಯಾರು ಬೇವಿನ ಎಲೆ ಆಗಲಿ ಅಥವಾ ಬೇವಿನ ಕಡ್ಡಿಯನ್ನು ನಾವು ಯಾರು ಬಳಸೋದಿಲ್ಲ. ಆದಷ್ಟು ನೀವು ಯಾವುದೇ ಟೂತ್ ಪೇಸ್ಟ್ ಆಗಲಿ, ಯಾವುದೇ ಈಗಿನ ಜೀವನ ಶೈಲಿಯಲ್ಲಿ ನೀವು ಯಾವುದು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ. ಆದಷ್ಟು ನಿಮ್ಮ ಟೂತ್ ಪೇಸ್ಟ್ಗಳನ್ನು ಹೆಚ್ಚು ಕಡಿಮೆ ಬದಲಿಸೋದು ತುಂಬ ಉತ್ತಮವಾದಂಥದ್ದು. ಒಂದೇ ಟೂತ್ ಪೇಸ್ಟನ್ನು ನೀವು ಫಾಲೋ ಅಪ್ ಮಾಡಿದರೆ ಅದು ಒಂದೇ ಫಾರ್ಮುಲಾಗೆ ಅಡಾಪ್ಟ್ ಆಗಿ ಹೋಗ್ಬಿಡುತ್ತೆ ನಿಮ್ಮ ಗಮ್ಸು. ಆದ್ದರಿಂದ ಕ್ಯಾಲ್ಸಿಯಂ ಫಾರ್ಮೇಷನ್ ಕೂಡ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ನೀವು ಆಯುರ್ವೇದದ ಸಲಹೆ ಏನಪ್ಪ ಅಂತಂದರೆ,
ನೀವು ಆದಷ್ಟು ಹೆಚ್ಚು ಲವಂಗದ ಎಣ್ಣೆಯನ್ನು ಬಳಸೋದು, ನಿಮ್ಮ ಗಮ್ಸನ್ನು ಮಸಾಜ್ ಮಾಡೋದು, ಆಮೇಲೆ ನಿಂಬೆಹಣ್ಣಿಗೆ ನಾನು ಉಪ್ಪನ್ನು ಹಚ್ಚಿ ಏನು ಹೇಳಿದ್ನಲ್ಲ ಅದನ್ನು ಕೂಡ ಮಸಾಜ್ ಮಾಡೋದು ಬಹಳ ಉತ್ತಮ. ಹಲ್ಲನ್ನು ತಿಕ್ಕುವಾಗ ಒಸಡಿಗಳಿಗೆ ತಾಗದ ಹಾಗೆ, ಅದಕ್ಕೆ ತೊಂದರೆ ಆಗಲಾರದ ಹಾಗೆ ನಿಮ್ಮ ಹಲ್ಲುಗಳನ್ನು ನೀವು ತಿಕ್ಕೋದು ತುಂಬ ಉತ್ತಮವಾದಂಥ ಕ್ರಿಯೆ ಅಂಥೇಳಿ ಹೇಳ್ಬೋದು. ನಿಮ್ಮ ಒಸಡುಗಳು ಹಲ್ಲುಗಳನ್ನು ಚೆನ್ನಾಗಿಟ್ಕೊಳ್ಳಿ, ಆಹಾರ ತಿಂದ ನಂತರ ನೀರನ್ನು ಕುಡಿರಿ. ಇದು ನಿಮಗೆ ಯಾವುದೇ ರೀತಿಯ ಹಲ್ಲುಗಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಆಗೋದಿಲ್ಲ ಅಂಥೇಳಿ ಹೇಳ್ಬೋದು. ವೀಕ್ಷಕರೇ, ಈ ದಂತ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡ್ವಿ. ಈಗ ಲವಂಗ ಮತ್ತು ತುಳಸಿಯ ಒಂದು ಲೇಹ ಹೇಗೆ ತಯಾರಿಸೋದು, ಅದರಿಂದ ಹಲ್ಲು ಮತ್ತು ಒಸಡಿಗೆ ಸಂಬಂಧಪಟ್ಟ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ಅದಕ್ಕೆ ಹೇಗೆ ಪರಿಹಾರ ದೊರೆಯುತ್ತೆ ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಹಲ್ಲು ಮತ್ತು ಒಸಡುಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ತುಳಸಿ ಮತ್ತು ಲವಂಗದ ಒಂದು ಲೇಹವನ್ನು ತಯಾರಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಲವಂಗ, ನಿಂಬೆಹಣ್ಣು, ಉಪ್ಪು, ತುಳಸಿ ದಳ ಮತ್ತು ಬೇವಿನ ಎಣ್ಣೆ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಇದನ್ನು ಮಾಡೋದು ಬಹಳ ಸುಲಭ, ಆದರೆ ಇದರ ಉಪಯೋಗಗಳೇನಿದೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುವಂಥ ಒಂದು ಲೇಹವಾಗಿದೆ. ಇದನ್ನು ತಯಾರಿಸೋದು ಹೇಗಂತ ನೋಡೋಣ. ಒಂದು 10 ಲವಂಗಗಳನ್ನು ಹಾಕ್ಕೊಳ್ಳಿ. ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಒಂದು 5 ರಿಂದ 10 ಎಲೆಗಳು ತುಳಸಿ ಎಲೆಗಳನ್ನು ಹಾಕ್ಕೊಂಡು ಈಗ ನಾವಿದನ್ನು ಜಜ್ಕೊಳ್ಬೇಕು. ಇದು ಚೆನ್ನಾಗಿ ಪೇಸ್ಟ್ ಆಗಬೇಕು. ಪೇಸ್ಟ್ ಆದ ನಂತರ ಇದನ್ನು ನಾವು ಈ ಬೇವಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಲ್ಲುಗಳು ಮತ್ತು ಒಸಡುಗಳಿಗೆ ಹಚ್ಕೊಳ್ಬೇಕು. ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ತದನಂತರ ಇದಕ್ಕೆ ಬೆರೆಸಿ ನಾವು ಯೂಸ್ ಮಾಡಬೇಕಾಗತ್ತೆ. ಈಗ ಇದೊಂದು ಚೂರ್ಣ ರೆಡಿ ಆಗಿದೆ. ಹೌದು, ಇದನ್ನು ಒಂದು ಬೌಲ್ನಲ್ಲಿ ತೆಗೆದುಕೊಳ್ಳೋಣ. ನಂತರ ಇದಕ್ಕೆ ಬೇವಿನ ಎಣ್ಣೆ ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ಈ ಥರ ಈ ಮಿಶ್ರಣ ಸಿದ್ಧವಾಗಿದೆ. ಇದಕ್ಕೆ ನಾವು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಮುಖ್ಯವಾದಂಥ ಎಣ್ಣೆ, ಬೇವಿನ ಎಣ್ಣೆಯನ್ನು ಬಹಳ ಸ್ವಲ್ಪ, ಅಂದರೆ ಒಂದು 1/4 ಚಮಚದಷ್ಟು ಬೇವಿನ ಎಣ್ಣೆಯನ್ನು ಇದಕ್ಕೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಇದನ್ನು ನಾವು ಆದಷ್ಟು ಫ್ರೆಶ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಾರ್ದು. ಅದು ತುಳಸಿ ದಳಗಳನ್ನ ಉಪಯೋಗಿಸಿದೀವಿ, ಫ್ರೆಶ್ ಆಗಿರುವಂಥದ್ದು. ಹೌದು, ಇದನ್ನು ನಾವು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು, ಮೊದಲು ಇದನ್ನು ಬಾಯಲ್ಲಿ, ಅಂದರೆ ಇದು ಸ್ವಲ್ಪ ಬೇವಿನ ಎಣ್ಣೆ ನಾವು ಹಾಕಿರೋದ್ರಿಂದ ಕಹಿ ಇರುತ್ತೆ, ನೀವು ಬಾಯಲ್ಲಿ ಇದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಾಗೇನೆ ಒಂದು 5 ರಿಂದ 6 ನಿಮಿಷಗಳವರೆಗೆ ನಿಮ್ಮ ಬಾಯಲ್ಲಿ ಹಾಗೇನೆ ಇಟ್ಕೊಳ್ಬೇಕು. ನಿಮ್ಮ ಬಾಯಲ್ಲಿ ಹಾಗೆ ಇಟ್ಕೊಂಡಾಗ ಈ ದುರ್ವಾಸನೆ ಅಂತ ನಾವೇನು ಹೇಳಿದ್ವಿ ಅದು ಕಂಪ್ಲೀಟ್ ಆಗಿ ಹೊರಟು ಹೋಗುತ್ತೆ. ಮತ್ತು ನಿಮ್ಮ ಒಸಡುಗಳು ಗಟ್ಟಿ ಆಗುತ್ತೆ. ಮತ್ತು ಅದಲ್ಲದೆ ಇಂಥ ಒಂದು ಮಿಶ್ರಣವನ್ನು ಸೇವಿಸೋದ್ರಿಂದ ನಿಮಗೆ ಈ ಒಸಡುಗಳಲ್ಲಿ ಆಗುವಂಥ ತೊಂದರೆಗಳು, ಅಥವಾ ಕೀವು ತುಂಬಿಕೊಳ್ಳುವಂಥದ್ದು, ಅಥವಾ ರಕ್ತಸ್ರಾವ ಆಗುವಂಥದ್ದು, ಅಥವಾ ಅಲ್ಸರ್ ಅಂತ ನಾವೇನು ಹೇಳ್ತೀವಿ, ಅದೆಲ್ಲ ತೊಂದರೆಗಳನ್ನು ಹೋಗಲಾಡಿಸುತ್ತೆ. ನೀವು ಇದನ್ನು ಬ್ರಷ್ ಮಾಡಿದ ನಂತರ ಪ್ರಾಕ್ಟೀಸ್ ಮಾಡಿ. ಇದಾದಮೇಲೆ ನೀರು ಕುಡಿಯೋದಾಗಲಿ ಅಥವಾ ನೀರಿನಿಂದ ಬಾಯನ್ನು ನೀವು ತೊಳ್ಕೊಳ್ಳೋದಾಗಲಿ ಅದನ್ನು ಮಾಡಬಾರ್ದು. 1/2 ಅವರ್ ನಂತರ ನೀವು ಮತ್ತೆ ತಣ್ಣೀರನ್ನು ಯೂಸ್ ಮಾಡಿ ಬಾಯನ್ನು ಮುಕ್ಕಳಿಸೋದ್ರಿಂದ ಈ ಒಂದು ಸೊಲ್ಯೂಷನ್ ಏನಿದೆ ಅದು ಗಮ್ಸಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತೇಳಿ ಹೇಳಬಹುದು. ಈಗ ಈ ತುಳಸಿ ಮತ್ತು ಲವಂಗದ ಒಂದು ಲೇಹ ಏನಿದೆ ಅದು ಸಿದ್ಧವಾಗಿದೆ. ಹಲ್ಲು ಮತ್ತು ಒಸಡುಗಳ ಸಂರಕ್ಷಣೆಗೆ ತುಳಸಿ ಮತ್ತು ಲವಂಗದ ಲೇಹ್ಯ. ಬೇಕಾಗುವ ಸಾಮಗ್ರಿಗಳು: ಲವಂಗ, ನಿಂಬೆಹಣ್ಣು, ಉಪ್ಪು, ತುಳಸಿ ಎಲೆ ಮತ್ತು ಬೇವಿನ ಎಣ್ಣೆ. ತಯಾರಿಸುವ ವಿಧಾನ: ಕುಟಾಣಿಗೆ ಲವಂಗ, ಉಪ್ಪು, ತುಳಸಿ ಎಲೆಯನ್ನು ಹಾಕಿ ಕುಟ್ಟಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡು ನಿಂಬೆಹಣ್ಣಿನ ರಸ ಮತ್ತು ಬೇವಿನ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹಲ್ಲು ಮತ್ತು ಒಸಡುಗಳ ಸಂರಕ್ಷಣೆಗೆ ತುಳಸಿ ಮತ್ತು ಲವಂಗದ ಲೇಹ್ಯ ಸಿದ್ಧ. ವೀಕ್ಷಕರೇ, ಈಗ ತಾನೇ ನೋಡಿದ್ವಿ ಈ ಹಲ್ಲು ಮತ್ತು ಒಸಡಿನ ಸಮಸ್ಯೆಗಳೇನಿದೆ ಅದಕ್ಕೆ ಈ ತುಳಸಿ ಮತ್ತೆ ಲವಂಗದ ಒಂದು ಲೇಹ್ಯ ಹೇಗೆ ತಯಾರಿಸೋದು, ಅದರಿಂದ ಎಷ್ಟು ಪ್ರಯೋಜನಗಳಿವೆ ಅಂತ ನೋಡಿದ್ವಿ. ಈಗ ತುಳಸಿ ಮತ್ತೆ ಏಲಕ್ಕಿನ ಉಪಯೋಗಿಸಿ ಒಂದು ಲೇಹ ತಯಾರಿಸ್ಬೋದು. ಅದು ಕೂಡ ಹಲ್ಲು ನೋವಿಗೆ ಅಥವಾ ಈ ಗಮ್ಸ್ಗೆ ಏನು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಹೇಗೆ ತಯಾರಿಸೋದು ನೋಡೋಣ.
ಸ್ನೇಹಿತರೆ, ಬನ್ನಿ ಹಲ್ಲು ಮತ್ತು ಒಸಡಿನ ಸಮಸ್ಯೆಗೆ ಯಾವ ರೀತಿ ತುಳಸಿ ಮತ್ತು ಏಲಕ್ಕಿ ಉಪಯೋಗಿಸಿ ಮತ್ತೊಂದು ಲೇಹ ತಯಾರಿಸಬಹುದು, ಅದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಈ ತುಳಸಿ ಮತ್ತು ಏಲಕ್ಕಿಯನ್ನು ಉಪಯೋಗಿಸಿ ಇವತ್ತು ಒಂದು ಲೇಹವನ್ನು ತಯಾರಿಸ್ತಾ ಇದ್ದೀವಿ. ಇದು ಮುಖ್ಯವಾಗಿ ಬಾಯಲ್ಲಿ ದುರ್ವಾಸನೆಯನ್ನ ಒಂದು ತಡೆಗಟ್ಟೋದಕ್ಕೆ ಇದೊಂದು ತುಂಬಾ ಸಹಾಯಕವಾಗುವಂಥ ಒಂದು ಬಹಳ ಸುಲಭದಲ್ಲಿ ನಿಮಗೆ ತುಳಸಿ ಎಲೆ ಸಿಗುತ್ತೆ. ಶ್ರೀಗಂಧದ ಪುಡಿ ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು, ಆದರೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಉಪಯುಕ್ತವಾಗುತ್ತೆ ಅಂತ ಹೇಳ್ಬೋದು. ಈಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಚಕ್ಕೆ, ಕಪ್ಪುಪ್ಪು, ತುಳಸಿ ದಳ, ಕರಿಮೆಣಸಿನಕಾಳು, ಶ್ರೀಗಂಧದ ಪುಡಿ, ಏಲಕ್ಕಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಈಗ ಮೊದಲಿಗೆ ಚಕ್ಕೆ ಮತ್ತು ಕರಿಮೆಣಸಿನಕಾಳನ್ನು ಹಾಕ್ಕೊಂಡು ನಾವು ಪುಡಿ ಮಾಡ್ಕೊಳ್ಬೇಕು. ಒಂದು 10 ರಿಂದ 12 ಕಾಳುಗಳು ಮೆಣಸಿನಕಾಳು, ಏಲಕ್ಕಿ 2 ರಿಂದ 3 ಏಲಕ್ಕಿ ಬೀಜಗಳನ್ನು ನಾವು ತಗೊಂಡಿದ್ದೀವಿ ಇಲ್ಲಿ, ಮತ್ತು ಚಕ್ಕೆ. ಇದನ್ನು ನೀವು ಪುಡಿ ಮಾಡ್ಕೊಳ್ಳಿ. ಆದರ್ಶ ಅವರೇ, ಇದರಲ್ಲಿ ನಾವು ಚಕ್ಕೆ ಉಪಯೋಗಿಸಿದ್ದೀವಿ, ಹಾಗೆ ಏಲಕ್ಕಿ ಮತ್ತು ಕರಿಮೆಣಸಿನ ಕಾಳುಗಳನ್ನು ಉಪಯೋಗಿಸಿದ್ದೀವಿ. ಇದರ ಮಹತ್ವ ಏನು, ಏನಕ್ಕೆ ಇದರಲ್ಲಿ ಆ್ಯಡ್ ಮಾಡ್ತಿದ್ದೀವಿ ಅಂತ ತಿಳಿಸ್ತೀರಾ? ಇದು ಮುಖ್ಯವಾಗಿ ಹಲ್ಲಿನ ತೊಂದರೆಗಳಿಗೆ ಇದೊಂದು ಉತ್ತಮವಾದಂಥ ಸೊಲ್ಯೂಷನ್ ಅಂತ ಹೇಳ್ಬೋದು. ಮತ್ತು ಇದು ಈ ಬಾಯಲ್ಲಿ ದುರ್ವಾಸನೆ ಏನು ಬರುತ್ತೆ, ಬಹಳ ಗಂಟೆಗಳ ಕಾಲ ಅಂದರೆ ಒಂದು 6 ರಿಂದ 7 ಗಂಟೆಗಳ ಕಾಲ ನೀವು ಇದನ್ನು ಸೇವಿಸಿದ ನಂತರ 7 ಗಂಟೆಗಳ ಕಾಲ ನಿಮ್ಮ ಬಾಯಲ್ಲಿ ಒಂದು ಆ ದುರ್ಗಂಧ ಏನಿದೆ ಅದು ಬರೋದಿಲ್ಲ. ಆದ್ದರಿಂದ ನಾವು ಈ ಚಕ್ಕೆ ಮತ್ತು ಲವಂಗವನ್ನು ಹೆಚ್ಚಾಗಿ ಬಳಸಿದ್ದೀವಿ, ಮತ್ತು ಕರಿಮೆಣಸಿನ ಕಾಳನ್ನು ಕೂಡ ನಾವು ಬಳಸಿದ್ದೀವಿ. ಈಗ ಇದು ಇಲ್ಲಿ ಪುಡಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ನಾವು ಕಪ್ಪುಪ್ಪನ್ನು ಹಾಕ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಕಪ್ಪುಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು ಶ್ರೀಗಂಧದ ಪುಡಿಯನ್ನು ಒಂದು ಚಿಟಿಕೆಯಷ್ಟು, ಮತ್ತು ಕೊನೆಯದಾಗಿ ಒಂದು 10 ದಳಗಳಷ್ಟು ನಾವು ಈ ತುಳಸಿ ಎಲೆಗಳನ್ನು ಹಾಕಿ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ನಾವು ನೀರನ್ನು ಹಾಕೊಳ್ಳೋಣ. ಈಗ ಮತ್ತೆ ನೀವು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇದು ಪೇಸ್ಟ್ ಆಗಿದೆ. ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈಗ ಇದು ರೆಡಿ ಆಗಿದೆ. ಈಗ ನಾವು ಅದನ್ನು ಒಂದು ಬೌಲ್ನಲ್ಲಿ ತೆಗೆದುಕೊಳ್ಳೋಣ. ಈಗ ಈ ಮಿಶ್ರಣ ರೆಡಿ ಆಗಿದೆ. ಇದನ್ನು ನೀವು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟವಾದ ನಂತರ 1 ಸಾರಿ 1 ಚಮಚವನ್ನು ಮಾತ್ರ ನೀವು ತಗೊಳ್ಬೇಕು. ಮಧ್ಯಾಹ್ನ ಊಟವಾದ ನಂತರ ಮತ್ತೆ ಬೆಳಿಗ್ಗೆ ತಿಂಡಿ ತಿಂದ ನಂತರ. ರಾತ್ರಿ ಮಾತ್ರ ಸೇವಿಸೋದು ಬೇಡ. ಬಾಯಲ್ಲಿ ಅದೊಂದು ಏನು ದುರ್ಗಂಧ ಇರುತ್ತೆ ಅದು ಕಂಡು ಬರೋದೇ ಇಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಒಳ್ಳೆಯ ಒಂದು ಮನೆ ಔಷಧಿ ಅಂತ ಹೇಳಿ. ಈಗ ಇದು ಮಿಶ್ರಣ ನಾವೇನ್ ಮಾಡಿದೀವಿ ಸಿದ್ಧವಾಗಿದೆ. ಹಲ್ಲು ಮತ್ತು ಒಸಡುಗಳ ಸಂರಕ್ಷಣೆಗೆ ತುಳಸಿ ಮತ್ತು ಏಲಕ್ಕಿ ಲೇಹ್ಯ. ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಕಪ್ಪುಪ್ಪು, ತುಳಸಿ ಎಲೆ, ಕರಿಮೆಣಸಿನ ಕಾಳು, ಶ್ರೀಗಂಧದ ಪುಡಿ ಮತ್ತು ಏಲಕ್ಕಿ. ತಯಾರಿಸುವ ವಿಧಾನ: ಕುಟಾಣಿಗೆ ಕರಿಮೆಣಸು, ಏಲಕ್ಕಿ ಮತ್ತು ಚಕ್ಕೆಯನ್ನು ಹಾಕಿ ಪುಡಿ ಮಾಡಿಕೊಂಡು ನಂತರ ಅದಕ್ಕೆ ಕಪ್ಪುಪ್ಪು, ಶ್ರೀಗಂಧದ ಪುಡಿ ಮತ್ತು ತುಳಸಿ ಎಲೆಯನ್ನು ಹಾಕಿ ಕುಟ್ಟಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡರೆ ಹಲ್ಲು ಮತ್ತು ಒಸಡುಗಳ ಸಂರಕ್ಷಣೆಗೆ ತುಳಸಿ ಮತ್ತು ಏಲಕ್ಕಿ ಲೇಹ್ಯ ಸಿದ್ಧ.